ಹಾಯ್ ಗಾಯ್ಸ್, ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಡೈಲಿ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ನಾನು ರಜಾ ಇರೋ ಟೈಮಲ್ಲಿ ಶೂಟ್ ಮಾಡೋದು. ಸೊ ಇವತ್ತು ಸಂಡೇದು ವ್ಲಾಗ್ ಆಗಿರುತ್ತೆ ಗೈಸ್. ಇವತ್ತು ದಿನದ್ದು ವ್ಲಾಗ್, ಸಂಡೇದು ವ್ಲಾಗ್ ಆಗಿರುತ್ತೆ. ಸೊ ಜಸ್ಟ್ ಈಗ ತಾನೇ ಎದ್ದಿರೋದು. ಸೊ ಈಗ ಕಿಚನ್ ರೂಮ್ದು ಮಾತ್ರ ಕೆಲಸ ಇದೆ ಅಷ್ಟೇ. ಇನ್ನು ಅಮ್ಮನೇ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಲೇಟಾಗೇನೆ ಎದ್ದಿದ್ದು ಅಲ್ವಾ, ಸೊ ಅಮ್ಮನೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಈಗ ಇದನ್ನ ಮಾತ್ರ ಕ್ಲೀನ್ ಮಾಡಬೇಕು ಗೈಸ್. ಗೈಸ್ ಆ್ಯಕ್ಚುಲಿ ನನ್ನ ತಂಗಿ ಟ್ರಿಪ್ಗೆ ಹೋಗಿದ್ದಾಳಲ್ಲ. ಸೊ ಅವಳು ಹೋಗಿದ್ದು ಸ್ಯಾಟರ್ಡೆ ಅಲ್ಲ ಫ್ರೈಡೇ ನೈಟ್ ಹೋಗಿದ್ದು. ಸೊ ಇವತ್ತು ಬರ್ತಾಳೆ ನೈಟ್ ಒಂದು 10-9 ಆಗ್ಬೋದೇನೋ. ಸೊ ಹೋಗಿದ್ದಾಳೆ. ಇದು ನಂಗೊಂದು ಆಸೆ ಕಾಯಿಸಿತ್ತು, ನನಗೆ ಮೇಲಿಂದ ಕೆಳಗೆ ಬಿಡಬೇಕು ಅಂತ. ನೋಡ್ಬೇಕಾದ್ರೆ ಹೆಂಗೆ ಹೊಡೆದೋಗುತ್ತೆ ಅಂತ. ಸೊ ಗೈಸ್, ನಾವು ಬೆಳಗ್ಗೆನೆ ಮ್ಯಾಗಿನೇ ಮಾಡ್ಕೊತಾ ಇದ್ವಿ. ಸೊ ನಾರ್ಮಲ್ ಮ್ಯಾಗಿನೇ ಮಾಡ್ತಿದ್ರೆ ಬೆಳಗ್ಗೆ ಒಂಥರ ಅನಿಸುತ್ತೆ. ಅದಕ್ಕೇನೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಅದ್ರೊಳಗೆ ಹಾಕೋರು ನೋಡಿ. ಸಿಲಿಂಡ್ರೇ ಆನ್ ಮಾಡಿಲ್ಲ ಗಾಯ್ಸ್. ಒಬ್ಬಟ್ಟು ತಂದಿದ್ದು ಇನ್ನೂ ಹಂಗೆ ಇದೆ. ಸೊ ಸ್ವಲ್ಪ ಎಣ್ಣೆ ಹಾಕೊತೀನಿ. ಸೊ ಇಲ್ಲಿ ನಾನು ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಕ್ಕೊತಾಯಿದ್ದೀನಿ. ಸೊ ಈಗ ಸ್ವಲ್ಪ ಉಪ್ಪು ಹಾಕೊತೀನಿ. ಸೊ ಗೈಸ್, ನೆಕ್ಸ್ಟು ನಿಮ್ಮ ಮನೇಲಿ ಏನೇನು ಮಸಾಲ ಐಟಮ್ಸ್ ಇದೆಯೋ ಅದನ್ನು ನೀವು ಹಾಕ್ಕೊಳ್ಳಿ. ಫಸ್ಟಿಗೆ ನಾನು ಮ್ಯಾಗಿ ಮಸಾಲನ ಹಾಕೊತೀನಿ. ಸೊ ನೆಕ್ಸ್ಟು ಸದ್ಯಕ್ಕೆ ಇಷ್ಟ ಇರೋದು ಮಸಾಲೆ ಹಾಕೋದು. ಸೊ ನಿಮ್ಮಲ್ಲಿ ಏನು ಮಸಾಲೆ ಹಾಕೋದು ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ. ಇದನ್ನು ರೈಸ್ ಜೊತೆ ಆದರೂ ತಿನ್ಬೋದು, ಇಲ್ಲ ಹಂಗೇನೆ ತಿನ್ಬೋದು. ಸೊ ನಿಮ್ಗೆ ಯಾವುದು ಇಷ್ಟನೋ ನೀವು ಆ ಥರ ತಿನ್ಬೋದು. ಒಳಗೆ ಹಾಕ್ಕೊಟ್ಟಿದ್ದೀನಿ ನೋಡಿ. ತುಂಬ ದಿನದಿಂದ ನೈಲ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನೋಡಿ ಎಷ್ಟು ಉದ್ದದೈತೆ. ಈ ಕೈಲೂ ಇದೆ ನೋಡಿ ಗೈಸ್. ಅದಕ್ಕೇ ಕಾಲಲ್ಲಿ ಕೈಯಲ್ಲೆಲ್ಲ ಕಟ್ ಮಾಡಿಬಿಡೋಣ ಅಂತ ಇವತ್ತು ಕೂತ್ಕೊಂಡಿದ್ದೆ ಗೈಸ್. ನಾನು ಕಟ್ ಮಾಡಿರೋ ಉಗುರನ್ನ ಯಾವ್ದು ಉದ್ದ ಇದೆ ಅದನ್ನು ಮಾತ್ರ ಕೈಗಂಟಿಸ್ಕೊತಾವ್ರೆ. ಎಲ್ಲಿ ತೋರಿಸು, ಕರೆಕ್ಟ್ ತೋರಿಸು. ಕಾಣ್ತಾ ಇಲ್ಲ ನೋಡಿ ಗೈಸ್. ಇದು ಇದು ಕಾಣಿಸ್ತದಲ್ಲ, ಇದೊಂಥರ ವಡ್ಡಿ ನೋಡಿ ಗೈಸ್ ಹೆಂಗವಳೆ. ನೀನು ನೋಡು ಫಸ್ಟ್ ನಿಂದು ಗೈಸ್. ಕಟ್ ಮಾಡಾಗಿದೆ ಇವಾಗ. ಸೊ ಇವುಗಳು ಕಟ್ ಮಾಡ್ಕೊಡ್ತೀನಿ. ನಮಗೆ ಜ್ಯೂಸ್ ತಗೋಬಾ ಅಮ್ಮ ಅಂತಂದರೆ ಇದು ಯಾವುದೋ 2 ಈ ಥರದ್ದು ಮತ್ತು ಇನ್ನೊಂದು ಇದನ್ನು 2 ತಗೊಂಬಂದಿದ್ದಾರೆ. ಮತ್ತು ದೊಡ್ಡದೊಂದು ಸ್ಪ್ರೈಟ್ ತಂದಿದ್ದಾರೆ ಗೈಸ್. ತಗೊಂಬನ್ನಿ ಅಂತಂದರೆ ತೋರಿಸ್ತೀನಿ.
ಇದೊಂದು ನೋಡಿ, ಇಷ್ಟು ದೊಡ್ಡದು ಸ್ಪ್ರೈಟ್ ತಂದುಬಿಟ್ಟಿದ್ದಾರೆ ಗೈಸ್. ನಿಜವಾಗ್ಲೂ ಹೇಳ, ನನ್ನ ತಂಗಿ ಸ್ಫೂರ್ತಿ ಅಂತೀನಿ, ಸಾರಿ ದಿವ್ಯಾ ಏನಾದರೂ ಇದು ಬಿಟ್ರೆ ಗೈಸ್, ಆ ಜ್ಯೂಸ್ ಅಷ್ಟು ದೊಡ್ಡದಿದೆಯಲ್ಲ ಗೈಸ್, ನನ್ನ ತಂಗಿ ಏನಾದ್ರು ದಿವ್ಯಾ ಇದು ಬಿಟ್ಟಿದ್ದಿದ್ರೆ ನಿಜವಾಗ್ಲೂ ಅದನ್ನು ಖಾಲಿ ಮಾಡೋಕ್ಕೆ 3 ದಿನ 2 ದಿನ ತಗೊಂಡ್ಬಿಡ್ತಾಳೆ ಗೈಸ್. ಅದರಲ್ಲೂ ಇವಳು ಅವಳ ಜೊತೆ ಸೇರಿಬಿಟ್ರೆ ಆ ಬಾಟ್ಲು ಖಾಲಿ ಗೈಸ್. ನಾನಂತೂ ಕುಡಿಯೋಕೆ ಹೋಗಲ್ಲ, ಏನಾದರೂ ಶೆಕೆ ಅಂತಂದ್ರೆ ಮಾತ್ರ ನಾನು ಕುಡಿತೀನಿ. ಇಲ್ಲಾಂದ್ರೆ ನಾನು ತರಿಸ್ದೆ, ಶೆಕೆ ಅಂದ್ಬಿಟ್ಟು ನಾನು ತರಿಸ್ದೆ. ಬಟ್ ನಾನು ಮಧ್ಯಾಹ್ನ ಟೈಮಲ್ಲಿ ಅಷ್ಟೇ ಗೈಸ್ ಕುಡಿಯೋದು. ಆದರೆ ನನ್ನ ತಂಗಿ ಇದ್ದಾಳಲ್ಲ, ಬೆಳಗ್ಗೆ ಕುಡಿತಾಳೆ, ಮಧ್ಯಾಹ್ನ ಕುಡಿತಾಳೆ, ನೈಟು ಕುಡಿತಾಳೆ, ಅದ್ರ ಜೊತೆ ಇವಳು ಸೇರ್ಕೊತಾಳೆ. ಆದರೆ ನಾನು ಕುಡಿಯಲ್ಲ ನೈಟ್ ಅದನ್ನು. ಅಂದ್ರೂ ನನಗೇನಾದರೂ ಗಂಟಲು ನೋಡ್ತಿರುತ್ತೆ, ಏನಾದರೂ ನೆಗಡಿ ಆಗುತ್ತೆ ಆ ಥರ. ಬಟ್ ಇವ್ರಿಗೆ ನೈಟೆಲ್ಲ ಕುಡಿತಾರೆ, ಅಂದರೂ ಏನೂ ಆಗಲ್ಲ ಗೈಸ್. ಹಾಗೆ ಇರ್ತಾರೆ ಇವರು. ನಾನು ಸ್ವಲ್ಪ ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ತೀನಿ, ಅಂದರೂ ಎಲ್ಲ ನನಗೆ ಆಗುತ್ತೆ. ಇವ್ರಿಗಂತೂ ಏನೂ ಆಗಲ್ಲ. ಇವಳಿಗೆ ಮತ್ತು ದಿವ್ಯಾಗೆ ಏನೂ ಆಗಲ್ಲ. ಸೊ ಈಗ ಸ್ವಲ್ಪ ಗೈಸ್, ಈ ಥರ ಇದು ಜ್ಯೂಸು ಒಂಥರ ಚೆನ್ನಾಗಿರುತ್ತೆ ಗೈಸ್. ಪಲ್ಪ್ನಲ್ಲಿ ಜ್ಯೂಸ್ನಲ್ಲಿ ಫಾಲು. ಈ ಡೇಟ್ ನೋಡಿಲ್ವಾ? ಗೈಸ್ ಡೇಟ್ ನೋಡ್ತೀರಿ? ಆಗಸ್ಟ್ 20, ಆಗಸ್ಟ್ಗೆ ಲಾಸ್ಟು. ಇದೇ ಆಗಸ್ಟು, ಸುಮ್ಮನೆ ಹೇಳಿದೆ. ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಇದು ಏಪ್ರಿಲ್. ಸೊ ಗೈಸ್ ಜಸ್ಟ್ ಈಗ ತರ ಸ್ನಾನ ಮಾಡ್ಕೊಂಡು ಟೆರೆಸ್ ಮೇಲೆ ಬಂದಿದ್ದೀವಿ. ಬಿಸಿಲಿರಲ್ಲ ಅಂದ್ಕೊಂಡೆ, ಬಟ್ ಬಿಸಿಲಿದೆ. ಇದು ನಿಮ್ದು ಸಿ ರೆಡ್ ಲೈನ್ ಬಂದಿತ್ತು, ಲಿಕ್ಕಿರ್ತೀನಿ ಹೊಡೆದು ಬಿಟ್ಟಿಯಾ? ಏಕೆ ಗೈಸ್ ನೋಡಿ ಗೈಸ್, ಜ್ಯೂಸು ಮೇಲೆ ತಂದಿಕ್ಕೊಡು ಗೈಸ್, ಕುಡಿಯೋಕ್ಕೆ ಗೈಸ್ ಶೆಕೆ ಅಲ್ವಾ. ಟೆರೆಸಿಂದ ಈ ಥರ ಇದೆ ವ್ಯೂ. ಸೈಡ್ ಬೈ ಕಡೆ ಗೈಸ್, ಅಲ್ಲಿ ಫುಲ್ಲು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರೋದು. ಇಷ್ಟುದ್ದ ಬರ್ತದೆ ಅಂದರೆ ಇಲ್ಲಿವರೆಗೂ ಬರ್ತದೆ, ಇಲ್ಲಿವರೆಗೂ ಮುಖಂಗೆ ನೋಡ್ರಿ, ಇಲ್ಲಿವರೆಗೂ, ಅಲ್ಲಿಗಿಂತ ಇಲ್ಲಿವರೆಗೂ ಬರ್ತದೆ. ಎಷ್ಟು ಉದ್ದ ಬೆಳೆದಿದೆ ಗೊತ್ತಾ ಗೈಸ್? ನಂದು ಕೂದಲು ತೋರ್ಸೋಕ್ಕೆ ಎಷ್ಟುದ್ದ ಅದೇ, ನಂದು ಎಷ್ಟೊಂದು ದೈತೆ ಗೊತ್ತಾ ಗೈಸ್? ಚಾರಹೇ ಗೈಸ್, ಇವಾಗ ಏನೋ ಟೀ ಮಾಡ್ತಾ ಇದ್ದೀವಿ. ಇರು ಇದು ಕಾಯಿಲಿ ಗೊತ್ತು ಗೈಸ್. ಹಾಲು ನಾವು ಇದು ಯಾವುದಕ್ಕ ಈ ಹಾಲು ತಗೊಂಡಿದ್ದೀವಿ, ನಮ್ಮಮ್ಮ ತಂದಿದ್ರು. ಈ ಹಾಲು ಮತ್ತು ಕಾಫಿ ಪುಡಿ, ಆಮೇಲೆ ನೀರು ಎಷ್ಟು ತಗೊಂಡು ಟೀ ಮಾಡಿಬಿಟ್ಟು ನಾನು ಗೊತ್ತಿತ್ತು, ನಿಂಗೆ ಗೊತ್ತಿತ್ತು. ಇರು ಹಾಕತ್ತೀನಿ. ಇತ್ತು ಕಡೆ ಬಟ್ಲಲ್ಲಿ ಅದು ಅದು ಅಮ್ಮ ಬಿಸಾಕ್ತಿತ್ತಲ್ಲ, ನೋಡೆಲ್ಲ ಹುಡ್ಕು. ಬಿಸಾಕ್ತು ಡಸ್ಟ್ಬಿನ್ನಲ್ಲಿ. ಅದೇ ಹೇಳಿದ್ದ ಹುಡುಗಿ ಹೇಳಿದ್ ಮ್ಯಾಗಿ ಹುಡ್ಕು. ಗೈಸ್ ಇವಾಗ ಕಾಫಿ ಕುಡಿತಾ ಇದ್ದೀವಿ. ಬಾ ಇವಾಗ ಕುಡಿದು ಬಿಟ್ಟು ಸಿಗ್ತೀವಿ. ಇದು ನಂದು. ಅಲ್ಲ ಅಮ್ಮ ಕುತ್ಕೊಂಡಿದ್ದಾರೆ ಹೇಳಿ. ಗೈಸ್ ನಮ್ಮ ಅಕ್ಕ ಇವಾಗ ನೀರು ಹಾಕ್ತವ್ರೆ, ಬಾಗಿಲಿಗೆ ಪೂಜೆ ಮಾಡ್ತಾರಂತೆ ಇವತ್ತು. ಅದಕ್ಕೆ ನೋಡಿ ಗೈಸ್, ರಂಗೋಲಿ ಬಿಟ್ಟಿಲ್ಲ ಅಂದರೆ ಇವಾಗೆ ಪ್ಲ್ಯಾನ್ ಆಗಿದ್ದು ಪೂಜೆದು, ಅದಕ್ಕೆ ರಂಗೋಲಿ ಎಲ್ಲ ಬಿಟ್ಟಿಲ್ಲ. ಇವಾಗ ಫುಲ್ಲು ಗೈಸ್ ಅವಲಕ್ಕಿ ಪ್ರಸಾದಕ್ಕೆ ಅಂತ ಐತೆ, ನಾವು ಅಕ್ಕ ಚೆನ್ನಾಗೈತೆ ಇಲ್ವ ಅಂತ. ಇದು ನಮ್ಮದು ದೇವ್ರ ಮನೆ. ನರಿ ಗೈಸ್ ಚೆನ್ನಾಗಿದೆ ಅಲ್ವಾ? ಅಕ್ಕ ದೇವ್ರಿಗೆ ಯಾವ್ದು ದೇವ್ರಿಗೆ ಯಾವ್ದು ಹಂಗೆ ಹೆಸರು ಹೇಳ್ಬಿಟ್ಟು ದೇವ್ರದ್ದು. ಗೈಸ್ ಇಬ್ರು ದೇವಾಗ್ಬಿಟ್ಟಿದೀವಿ ಗೈಸ್. ಬರ್ತೆ ಶಾಮಿ ಫೇಸ್ ಬೇಸಿದ ಆರಾದ್ಮೇಲೆ ಅಜ್ಜಿ ಫೇಸ್ ಆಗಿರ್ತದೆ ನಮ್ದು. ಸೊ ಗೈಸ್ ಇದೆಲ್ಲ ಆರಿ ಆದ್ಮೇಲೆ
ಐಸ್ ವಾಟರಲ್ಲಿ ಫೇಸ್ನ ಡಿಪ್ ಮಾಡಬೇಕು ಗೈಸ್. ಆಮೇಲೆ ಸಿಗ್ತೀನಿ ಗೈಸ್. ಡಿಪ್ ಮಾಡ್ಬೇಕು. ನಮ್ಮ ಅಕ್ಕ ಡಿಪ್ ಮಾಡ್ತೈತೆ, ನಮ್ಮ ಅಕ್ಕ ಡಿಪ್ ಮಾಡಿದೈತು, ಮಸಾಜ್ ಮಾಡ್ತವ್ರೆ. ಸ್ವಲ್ಪ ಮಕ್ಕ ತೋರಿಸು, ತೋರಿಸಿ ಮರೈತಿ ನೋಡಿ. ಎಷ್ಟು ತಣ್ಣಗಿದೆ ನೀರು, ಅಷ್ಟು ಕೋಲ್ಡ್ ಇದೆ ನೀರು. ಅದರಲ್ಲಿ ಮಾಡ್ತೈತೆ ನಮ್ಮ ಅಕ್ಕ ನೋಡ್ರಿ. ದೇವ ನೋಡ್ರಿ, ದೇವ ಯಾರು ನೋಡಿಲ್ಲ ಅಂದ್ರೆ ಇವತ್ತೇನು ಗೈಸ್ ಫುಲ್ ಕೋಲ್ಡ್ ರೆಡ್ ಆಗ್ಬಿಡೈತೆ. ಮಾಡು ಮಾಡು ಇಡ ಬಗ್ಗು ಹಂಗಲ್ಲ, ಫುಲ್ ಮಗ ಹಾಕು. ಮಾಡು ನಾ ಇವೈತೆ ಗೈಸ್. ಅವಳಿಗೆ ಅವ್ಳು ಮಾಡ್ತಿಲ್ಲ ಗೈಸ್. ಗೈಸ್ ನೋಡಿ, ನೈಲ್ಸ್ ಎಲ್ಲ ಕಟ್ ಮಾಡಿಬಿಟ್ಟೆ, ಈ ಕೈಲಿ ಕಟ್ ಮಾಡಿಬಿಟ್ಟೆ. ಅಲ್ಲೇ ಕಾಲು ಗೈಸ್. ಇದು ನಮ್ಮೂರಲ್ಲಿ ನಡೀತಿದೆ ಹಬ್ಬ. ದೇವ್ರನ್ನ ಕುಣಿಸ್ತವ್ರೆ, ಬಟ್ ಕ್ಲಿಯರಾಗಿ ಕಾಣ್ತಿಲ್ಲ. ಇಷ್ಟು ಜನ ಇದ್ದಾರೆ. ಫಸ್ಟ್ ಚೆನ್ನಾಗಿದೆ ನೋಡಕ್ಕೆ, ತುಂಬ ಖುಷಿ. ಗೈಸ್ ಇವಾಗೆಲ್ಲ ಬರ್ಕೊಂಡು ಕುತ್ಕೊಂಡಿದ್ದೀನಿ. ನಮ್ಮ ಸ್ಫೂರ್ತಿಯವರು ಅನ್ನಕ್ಕೆ ಇಡ್ತಿದ್ದಾರೆ. ಸೊ ನೋಡಿ, ಟೈಮ್ ಬಂದು ಆಗ್ತಿದೆ, ಇನ್ನೇನು 9 ಗಂಟೆ ಆಗ್ತಿದೆ ಗೈಸ್. ಇನ್ನು ತಂಗಿನೂ ಬರ್ತಿದ್ದಾಳಂತೆ, ಇನ್ನು 11 ಗಂಟೆ ಆಗುತ್ತೆ ಅವಳು ಬರೋ ಅಷ್ಟರಲ್ಲಿ. ಸೊ ಬೋರ್ ಆಗ್ತಿದೆ ಗೈಸ್. ನಾನು ಸಾಂಗ್ ಕೇಳ್ಕೊಂಡು ಬರಿತಾ ಇದ್ದೀನಿ. ಬೋರಿಂಗ್ ಗೈಸ್. ನಾಳೆ ನೋಡಿದ್ರೆ ಕಾಲೇಜ್. ಮನೇಲಿದ್ರೆ ಬೇಜಾರಾಗುತ್ತೆ, ಕಾಲೇಜ್ಗೆ ಹೋದ್ರೂ ಬೇಜಾರು. ಏನು ಮಾಡಬೇಕು? ನೋಡುವ ಆಸೆ, ಎಲ್ಲ ಮುಟ್ಟುವ ಆಸೆ, ಎಲ್ಲ ಹೋದ್ರು ಅಲ್ಲೇ ಬರ್ತಾನೆ ಮೂತಿ ಹೆಂಗಂತಿದ್ದು? ಮೂತಿ ಹೆಂಗೈತೆ? ಸೊ ಗೈಸ್, ಈಗ ಅನ್ನ ಸಾಂಬಾರು ಊಟ ಮಾಡ್ತಾ ಇದ್ದೀವಿ. ಅವಳು ತಿಂತಾವಳೆ, ನಮ್ಮನು ಹಾಕೊಂಡು ಬಂದು ತಿಂತಾ ಇದ್ದಾರೆ ಅನ್ನ ಸಾಂಬಾರು. ಸೊ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಗೈಸ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಲವ್ ಯು ಆಲ್, ಬಾಯ್. ಲಾಸ್ಟಿಗೆ ಎದ್ಬಿಟ್ಟಿದ್ದೀನಿ.